ಸಾನ್ವಿದ್ಯಾ ಹೋಮ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಚಕೋತ ಹಣ್ಣು ತೊಗೊಂಬಂದಿದ್ದೀನಿ. ಚಕೋತ ಹಣ್ಣಿನ ಬಗ್ಗೆ ತಿಳಿಸ್ತಾ ಇದ್ದೀನಿ. ಚಕೋತ ಹಣ್ಣು ಬಹಳಷ್ಟು ಜನರಿಗೆ ಚಿರಪರಿಚಿತ ಅಂತ ಹೇಳ್ಬೋದು. ಈ ಹಣ್ಣಿನ ಬಗ್ಗೆ ತುಂಬ ಜನರಿಗೆ ತಿಳಿದಿಲ್ಲ. ಇದನ್ನು ಹೇಗೆ ಕಟ್ ಮಾಡೋದು, ಹಾಗೆ ಇದರ ಸಿಪ್ಪೆಯನ್ನು ಬಳಸಿ ನಾವು ಯಾವ ರೀತಿಯಾಗಿ ಕ್ಯಾಂಡಿ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಚಕೋತ ಹಣ್ಣಿನಲ್ಲಿ ಲೈನ್ಸ್ ಇದೆ ನೋಡಿ. ಆ ಲೈನ್ಸ್ ಪ್ರಕಾರ ನಾವು ಈ ಥರ ಚಾಕು ಸಹಾಯದಿಂದ ಈಸಿಯಾಗಿ ಕಟ್ ಮಾಡ್ಕೋಬೋದು. ಚಕೋತ ಹಣ್ಣು ಬಂದ್ಬಿಟ್ಟು ಸಿಟ್ರಸ್ ಜಾತಿಗೆ ಸೇರಿದೆ. ಈ ಹಣ್ಣು ಸ್ವಲ್ಪ ಸಿಹಿ, ಹುಳಿ ಮತ್ತು ಕಹಿ ಮಿಶ್ರಣವಾಗಿರ್ತದೆ. ತುಂಬ ಈಸಿಯಾಗಿ ಬಿಡಿಸ್ಕೋಬೋದು, ಹಾಗೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದಿದು. ಈ ಥರ ಬಿಡಿಸ್ಕೊಂಡು ನಾವು ಇದರಲ್ಲಿರೋ ಬೀಜನ ತೆಗೆದ್ಬಿಟ್ಟು ತಿನ್ನಬೇಕು. ಹಾಗೆ ಇದೇನು ಸಿಪ್ಪೆ ಇದೆ ಅಲ್ವಾ, ಸಿಪ್ಪೆಯನ್ನು ಬಳಸಿ ನಾನಿವತ್ತು ಕ್ಯಾಂಡಿ ಮಾಡ್ಕೋತಾ ಇದ್ದೀನಿ. ಸಿಪ್ಪೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಸಿಪ್ಪೆಯನ್ನು ಬಳಸಿ ನಾವಿವತ್ತು ರುಚಿಯಾದ ಕ್ಯಾಂಡಿನ ಮನೆಯಲ್ಲೇ ಮಾಡ್ಕೊಳ್ಳೋಣ. ಇದೇ ರೀತಿ ನಾನು ಎಲ್ಲ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಚಕೋತ ಹಣ್ಣು ಮೆಲನಿನ್ನ ಅಧಿಕ ಉತ್ಪಾದನೆಯನ್ನು ತಡೆಯೋದ್ರಿಂದ ಮುಖದಲ್ಲಿನ ಕಪ್ಪು ಕಲೆಯನ್ನು ಕಡಿಮೆ ಮಾಡುತ್ತೆ. ಹಾಗೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ತುಂಬ ಹೇರಳವಾಗಿದೆ. ಚಕೋತ ಹಣ್ಣಿನಲ್ಲಿ ಹೈ ಫೈಬರ್ ಇದೆ. ಹಾಗೆ ಚಕೋತ ಹಣ್ಣುಗಳನ್ನು ನಾವು ತಿನ್ನೋದ್ರಿಂದ ಮೂತ್ರಪಿಂಡದ ಕಲ್ಲುಗಳ ಅಪಾಯವನ್ನು ಇದು ಕಡಿಮೆ ಮಾಡುತ್ತದೆ. ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋತಿದ್ದಾರೆ ಅನ್ನೋರಿಗೆ ಇದು ತುಂಬ ಒಳ್ಳೆ ಹಣ್ಣು ಅಂತ ಹೇಳ್ಬೋದು. ನಾನು ಚಕೋತ ಹಣ್ಣಿನ ಸಿಪ್ಪೆಗೆ ನಾನು ಬಿಸಿ ನೀರನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ನಾನು ಇದನ್ನು ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ತುಂಬ ಸ್ಪಾಂಜಿ ಆಗಿರುತ್ತೆ ಈ ಸಿಪ್ಪೆ. 5 ನಿಮಿಷ ಆದಮೇಲೆ ನಾವು ತಣ್ಣಗಿರುವ ನೀರಲ್ಲಿ ಇದನ್ನು ಹಾಕೋಬೇಕು. ತುಂಬ ಸ್ಪಾಂಜಿ ಆಗಿರುತ್ತೆ ಇದು. ನೀರಲ್ಲಿ ಮುಳುಗಿಸಿ ಇದನ್ನು ನಾವು ನೀರೆಲ್ಲ ತೆಗಿಬೇಕು. ಈ ಥರ ಕೈಯಿಂದ ಈ ಥರ ಹಿಂಡ್ಕೊಳ್ಳಿ, ನೀರೆಲ್ಲ ಹೋಗುತ್ತೆ. ಇದೇ ಥರ ನಾನು ಎಲ್ಲವನ್ನು ಮಾಡಿ ಒಂದು ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಇದು ಸಿಪ್ಪೆ ಸ್ವಲ್ಪ ಕಹಿ ಆಗಿರುತ್ತೆ. ನೀವು ಬಿಸಿನೀರಲ್ಲಿ ಒಂದು 4-5 ಸಲ ಕುದಿಸಿನಾದರೂ ತೆಗಿಬೋದು, ಆವಾಗ ಕಹಿ ಅಂಶ ಹೋಗುತ್ತೆ. ನಾನಿಲ್ಲಿ ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಸಿಪ್ಪೆಗೆ ಹಾಕೋತಾ ಇದ್ದೀನಿ. ತುಂಬ ಜೋರು ಉರಿಯಲ್ಲಿ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿಯಾಗಿ ಕ್ಯಾಂಡಿ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೊಂದು ರೀತಿಯಲ್ಲಿ ನೀವು ಮಾಡ್ಕೋಬಹುದು. ಸಕ್ಕರೆ ಪಾಕ ತೆಗೆದುಬಿಟ್ಟು ಅದರಲ್ಲಿ ಇದನ್ನು ಡಿಪ್ ಮಾಡಿ ನಂತರ ನೀವು ಒಂದು ಟ್ರೇಯಲ್ಲಿ ಹಾಕಿಬಿಟ್ಟು ಒಣಗಿಸಿ ಆದ್ರೂ ಕ್ಯಾಂಡಿ ರೆಡಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಈ ರೀತಿಯಾಗಿಯೂ ನೀವು ಈ ಥರ ಕ್ಯಾಂಡಿ ಮಾಡ್ಕೋಬಹುದು. ಸಕ್ಕರೆ ಪಾಕ ಎಲ್ಲ ಇದು ಸಿಪ್ಪೆ ಹಿಡ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಈ ಥರ ಕೈ ಆಡಿಸ್ಕೊತಾನೆ ಇರಬೇಕಾಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಸಕ್ಕರೆ ಪುಡಿ ಎಲ್ಲ ಇದು ಹೀರ್ಕೊಂಡಿದೆ. ನಂತರ ಲಾಸ್ಟಲ್ಲಿ ಸಕ್ಕರೆ ಪುಡಿಯಲ್ಲಿ ನಾನು ಇದನ್ನು ಅದ್ದಿ ಇಡ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಕ್ಯಾಂಡಿ. ನಾನು ಮಾಡಿರುವ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೆಂಡ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.